ಸುವರ್ಣ ನ್ಯೂಸ್ ಕೆಲಸ ಮಾಡೋದು ಜವಾಬ್ದಾರಿಯುತ ಜರ್ನಲಿಸಂನ ಚೌಕಟ್ಟಿನ ಒಳಗೆ. ನಿನ್ನೆ ಒಂದು ಸುದ್ದಿ ಬಂದಿತ್ತು, ನಂಗಾನಾಚ್ ಸುದ್ದಿ, ಬೀದರ್ನಿಂದ ಬಂದದ್ದು. ಅದು ಮೊದಲು ಪ್ರಸಾರ ಆದದ್ದು ಬೇರೊಂದು ಖಾಸಗಿ ಚಾನಲ್. ಸಾಮಾನ್ಯವಾಗಿ ಯಾವುದೇ ಈ ಥರದ ಸುದ್ದಿಗಳು ಬಂದಂತಹ ಸಂದರ್ಭದಲ್ಲಿ ಮೊದಲು ನಾವು ಅದರ ಸತ್ಯಾಸತ್ಯತೆ ಬಗ್ಗೆ ಸಂಪೂರ್ಣ ಪರಿಶೀಲನೆ ಮಾಡಿದ ಬಳಿಕವಷ್ಟೇ ಅದನ್ನು ಪ್ರಸಾರ ಮಾಡ್ತೀವಿ. ನಮ್ಮಲ್ಲಿ ಈಗಾಗಲೇ ಪ್ರಸಾರವಾಗಿರೋ ಅನೇಕ ತನಿಖಾ ವರದಿಗಳೇ ಇದಕ್ಕೆ ಸಾಕ್ಷಿ. ಆದರೆ ನಿನ್ನೆ ನಾವು ಸಾಮಾನ್ಯವಾಗಿ ಮಾಡೋ ಎಲ್ಲ ಪರಿಶೀಲನೆಗಳನ್ನ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಂಗಾನಾಚ್ ಸುದ್ದಿ ನಮ್ಮಲ್ಲೂ ಕೂಡ ಪ್ರಸಾರ ಆಯಿತು. ಅದರಲ್ಲಿ ಪ್ರಸಾರ ಆದ ವಿಡಿಯೋ ತುಣುಕುಗಳು ಅಸಲಿಯೋ ನಕಲಿಯೋ ಅಂತ ಆ ಕ್ಷಣದಲ್ಲಿ ಅದನ್ನು ಖಾತ್ರಿಪಡಿಸ್ಕೊಳ್ಳೋಕ್ಕಾಗಲಿಲ್ಲ. ಇನ್ಫ್ಯಾಕ್ಟ್ ಈಗಲೂ ಕೂಡ ಈ ಕ್ಷಣಕ್ಕೂ ಅದಿನ್ನೂ ಯಾರಿಗೂ ಗೊತ್ತಿಲ್ಲ, ತನಿಖೆ ನಡೀತಾ ಇದೆ. ಆದರೆ ವಿಡಿಯೋದ ಅಥೆಂಟಿಸಿಟಿ ಖಾತ್ರಿಯಾಗೋಕ್ಕೂ ಮುನ್ನವೇ ಅದನ್ನು ಪ್ರಸಾರ ಮಾಡಿದ್ದು ನಾವು ನಂಬಿದ ಪತ್ರಿಕಾ ಧರ್ಮಕ್ಕೆ ಹೊಂದದಂಥದ್ದು ಅನ್ನೋದು ನಮಗೆ ಗೊತ್ತು. ಅದನ್ನು ಒಪ್ಕೊಳ್ಳೋ ಪ್ರಾಮಾಣಿಕತೆ ನಮಗಿದೆ. BJP ಹೆಸರಿಗೆ ಮಸಿ ಬಳಿಯೋದಾಗಲಿ, ಯಾರದ್ದೋ ಚಾರಿತ್ರ್ಯವಧೆ ಮಾಡೋದಾಗಲಿ ನಮ್ಮ ಉದ್ದೇಶ ಅಲ್ಲ. ಅದಕ್ಕೆ ಸಾಕ್ಷಿ ನಿನ್ನೆಯೇ ನಾವು ಪ್ರಸಾರ ಮಾಡಿದ ಸ್ಪಷ್ಟೀಕರಣಗಳು. ವಿಡಿಯೋದ ಸತ್ಯ ಇಂದಲ್ಲ ನಾಳೆ ಗೊತ್ತಾಗೇ ಆಗುತ್ತೆ. ಆ ವಿಡಿಯೋದಲ್ಲಿರೋರು ಯಾರು, ಆ ವಿಡಿಯೋ ಅಸಲಿಯೋ ನಕಲಿಯೋ ಅನ್ನೋದೆಲ್ಲ ಗೊತ್ತಾಗೋ ತನಕ ಆ ವಿಡಿಯೋ ಬಗೆಗಿನ ಸುದ್ದಿಯನ್ನು ನಂಬಬೇಡಿ ಅನ್ನೋದು ನಮ್ಮ ವಿನಂತಿ. ಸತ್ಯ ಹೊರಬರುವವರೆಗೂ ಆ ಸುದ್ದಿನ ನಾವು ಮತ್ತೆ ಪ್ರಸಾರ ಮಾಡಲ್ಲ. ಸತ್ಯ ಅಷ್ಟೇ ನಮ್ಮ ಜವಾಬ್ದಾರಿ. ನಮಸ್ಕಾರ.